ಮಾತನಾಡಿಸೋದರ ಜೊತೆಗೆ ಈಗ ಬೆಳವಣಿಗೆಗಳ ಬಗ್ಗೆ ವಿಚಾರಕ್ಕೆ ಬರೋಣ. ಈಗ CLP ಮೀಟಿಂಗ್ನಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ, ಜೊತೆಗೆ ಇಲ್ಲಿ ತನಕವೂ ಕೂಡ ಎಲ್ಲವೂ ಅಂದರೆ ನಿರೀಕ್ಷೆ ಏನಿತ್ತು, ದೊಡ್ಡ ಹೈಡ್ರಾಮಾ ಕ್ರಿಯೇಟ್ ಆಗ್ಬೋದು ಅನ್ನೋ ರೀತಿಯಾಗಿತ್ತು. ಆದರೆ ಇಲ್ಲಿ ಸ್ಮೂತ್ ಆಗಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಸಿದ್ದರಾಮಯ್ಯನವರ ಎಕ್ಸಿಟ್ ಆಗಿರೋದು. ಸೊ ಇದ್ರ ಬಗ್ಗೆ ಮಾತನಾಡೋದಾದರೆ ಶರತ್, ಖಂಡಿತವಾಗ್ಲೂ ಕೂಡ ಮುಂದಿನ ಒಂದು ಪ್ರಕ್ರಿಯೆಗಳು ಕೂಡ ಸಾಕಷ್ಟು ಒಂದು ಕಡೆ ಅವನ್ನ ಯಾವ ರೀತಿಯಾಗಿ ನಿಭಾಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸುರ್ಜೇವಾಲಾ ಅವರು ಕೂಡ ಸಾಕಷ್ಟು ಸಭೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ರಾಜ್ಯದಲ್ಲಿ ಕೂಡ ಇರತಕ್ಕಂಥದ್ದು ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಎಲ್ಲವನ್ನು ಕೂಡ ಅವರ ಒಂದು ಸುಪರ್ದಿಯಲ್ಲಿ ಕೂಡ ಮುಂದಿನ ಪ್ರಕ್ರಿಯೆಗಳು ಕೂಡ ಆಗ್ತವೆ. ಈಗ CM ಸಿದ್ದರಾಮಯ್ಯನವರ ಒಂದು ರಾಜೀನಾಮೆ ಏನಿದೆ ಅದು ರಾಜ್ಯಪಾಲರು ಬಂದ ಬಳಿಕ ಅದು ಅಂಗೀಕಾರ ಮಾಡ್ತಾರೆ. ಅಂಗೀಕಾರ ಆದ ಬಳಿಕ ಮುಂದಿನ ಪ್ರಕ್ರಿಯೆಯು ಕೂಡ ಆರಂಭಿಸಲಿಕ್ಕೂ ಕೂಡ ಪಕ್ಷ ಮುಂದಾಗುತ್ತೆ ಅನ್ನುವಂಥದ್ದು ಕೂಡ ಇರುವಂತ ಮಾಹಿತಿ. CLP ಸಭೆ ಕರೆದಂತಹ ಸಂದರ್ಭದಲ್ಲಿ ಅಲ್ಲಿ ಹೈಕಮಾಂಡ್ ನಾಯಕರು ಯಾರನ್ನ ಸೂಚಿಸ್ತಾರೆ ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟಿಗೆ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದ್ರೆ ಅಲ್ಲಿ ಶಾಸಕರ ಒಂದು ಬೆಂಬಲ ಕೂಡ ಬೇಕು. ಎಲ್ಲಾ ಶಾಸಕರು ಸಹಿತ ಹೈಕಮಾಂಡ್ ನಾಯಕರು ಹೇಳಿರ್ತಕ್ಕಂಥದ್ದಕ್ಕೆ ಒಪ್ಪಿಗೆ ಸೂಚಿಸಿ ಅದಕ್ಕೆ ಅವರು ಅನುಮತಿ ಮಾಡಿದ್ರೆ ಅಲ್ಲಿಂದ ಅದು ಒಂದು ಮುಂದಿನ CM ಯಾರಾಗ್ತಾರೆ ಅನ್ನುವಂಥದ್ದು ಆಯ್ಕೆಯನ್ನು ಕೂಡ ಮಾಡುವಂತ ಪ್ರಕ್ರಿಯೆ ಇದೆ. ಈಗಾಗಲೇ ಸಾಕಷ್ಟು DK ಶಿವಕುಮಾರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹಲವರು ಹೀಗೆ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇನ್ನೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಸ್ಪಷ್ಟನೆ ಕೂಡ ಕೊಟ್ಟಿಲ್ಲ. ಖುದ್ದಾಗಿ ಈಗ ತಮ್ಮ CM ಸ್ಥಾನವನ್ನ ಬಿಟ್ಕೊಟ್ಟಿರ್ತಕ್ಕಂತಹ ಸಿದ್ದರಾಮಯ್ಯನವರು ಸಹಿತ ಯಾರು ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟಪಡಿಸಿಲ್ಲ. ಹಾಗಾಗಿ ಅದನ್ನ CLP ಸಭೆ ಆದ ಬಳಿಕವೇ ಯಾರು ಮುಖ್ಯಮಂತ್ರಿ ಆಗಲಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿರ್ತಕ್ಕಂತಹ ಮಾಹಿತಿ ಕೂಡ ಸಿಗಲಿದೆ. ಈಗ ಬಸವರಾಜ್, ಇನ್ಸೈಡ್ ಡೀಟೇಲ್ಸ್ ಏನು? ಈಗ ಸಿದ್ದರಾಮಯ್ಯ CM ರೇಸ್ನಲ್ಲಿ ಇರೋರ ಯಾರ್ಯಾರು, ಜೊತೆಗೆ ಸಂಪುಟದಲ್ಲಿ ಯಾರ್ಯಾರನ್ನು ಆಯ್ಕೆ ಮಾಡ್ಕೊಳ್ಬಹುದು ಹೀಗನ್ನುವಂಥ ಒಂದು ಸುದ್ದಿಯ ಬಗ್ಗೆ ಏನಾದರೂ ಟಾಕ್? ಬಸವರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ CM ರೇಸ್ನಲ್ಲಿ ಯಾರ್ಯಾರಿದ್ದಾರೆ ಅಂತ ಪ್ರಸ್ತುತವಾಗಿ ಒಂದು ಕಡೆ DK ಶಿವಕುಮಾರ್ ಅವರೇ ಅನ್ನೋದು ಹೆಚ್ಚು ಜನ ಹೇಳ್ತಾ ಇದ್ದಾರೆ, ಮತ್ತೊಂದು ಕಡೆ ಡಾಕ್ಟರ್ G ಪರಮೇಶ್ವರ್ ಅವರ ಹೆಸರು, ಜಾರಕಿಹೊಳಿ ಅವರ ಹೆಸರು ಅದಿದೆ. ಜೊತೆಗೆ DK ಶಿವಕುಮಾರ್ ಅವರು KPCC ಸ್ಥಾನಕ್ಕೂ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದರ ಆಯ್ಕೆ ಪ್ರಕ್ರಿಯೆಯನ್ನು ಕೂಡ ಪೂರ್ಣಗೊಳಿಸಬೇಕು. ಅದೆಲ್ಲದರ ಬಗ್ಗೆ ಯಾವ ರೀತಿ ಲೆಕ್ಕಾಚಾರ ಇಟ್ಕೊಂಡು ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅಂತ? ಖಂಡಿತ ಶರತ್, ಬಹಳಷ್ಟು ಒಂದ್ ಕಡೆ ಒಂದು ಸವಾಲು ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರಿಗಿದೆ. ಒಂದ್ ಕಡೆ ಈಗ ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ CM ಸ್ಥಾನದ ಪ್ರಬಲ ಆಕಾಂಕ್ಷಿ. ಈಗ ಸುದ್ದಿಗೋಷ್ಠಿ ನಡೆಯುವಂತ ಸಂದರ್ಭದಲ್ಲಿ ಕೂಡ ಪರಮೇಶ್ವರ್ ಅವರು ಒಂದು ಅಕ್ಕಪಕ್ಕದಲ್ಲಿ ಕೂಡ ಇದ್ದು CM ಸಿದ್ದರಾಮಯ್ಯನವರ ಪಕ್ಕದಲ್ಲಿ ಇದ್ರು. ಮತ್ತೆ DK ಶಿವಕುಮಾರ್ ಅವರು ಕೂಡ CM ಸಿದ್ದರಾಮಯ್ಯನವರ ಪಕ್ಕದಲ್ಲಿ ಕೂಡ ಇದ್ರು. ಅಂದ್ರೆ ಇದನ್ನು ಕೂಡ ನೋಡ್ತಾ ಹೋದ್ರೆ CM ಆಗುವಂತ ಆಕಾಂಕ್ಷಿ ಆಗಿರ್ತಕ್ಕಂತಹ ಪರಮೇಶ್ವರ್ ಅವರ ಹೆಸರು ಕೂಡ ಮುನ್ನೆಲೆಗೆ ಬರಬಹುದೇನೋ ಅನ್ನುವಂತಹ ಲೆಕ್ಕಾಚಾರಗಳಿದ್ದಾವೆ. CM ಆಯ್ಕೆ ಮಾಡಿದ ನಂತರವೇ ಸಚಿವ ಸಂಪುಟದಲ್ಲಿ ಯಾರನ್ನೆಲ್ಲ ತೆಗೆದುಕೊಳ್ಳಬೇಕು. ಈಗ ಹೊಸ ಸಚಿವ ಸಂಪುಟ ರಚನೆ ಆಗುತ್ತೆ. ಆ ಒಂದು ಸಚಿವ ಸಂಪುಟದಲ್ಲಿ ಈಗಿರ್ತಕ್ಕಂಥವ್ರನ್ನ ಒಂದಿಷ್ಟು ರೀಶಫಲ್ ಮಾಡಬೇಕು ಅನ್ನುವಂಥದ್ದು ಕೂಡ ಹಲವು ಶಾಸಕರಿಗೂ ಕೂಡ ಒತ್ತಾಯ ಮಾಡ್ತಾ ಇದ್ರು. ಹಾಗಾಗಿ ಈಗ ಸುಮಾರು 11ರಿಂದ 15 ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಕೂಡ ಅವಕಾಶ ಮಾಡಿಕೊಡುವಂತ ನಿಟ್ಟಿನಲ್ಲಿ ಕೂಡ ಈಗ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಮುಂದಾಗುವಂತದ್ದು. ಆದ್ರೆ ಶರತ್, ಒಂದ್ ಕಡೆ CM ಸಿದ್ದರಾಮಯ್ಯನವರು ಸೂಚಿಸುವಂತಹ ಶಾಸಕರಿಗೂ ಕೂಡ ಈ ಬಾರಿಯ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ. ಇತ್ತ DK ಶಿವಕುಮಾರ್ ಅವರು ಕೂಡ ಸೂಚಿಸುವಂತಹ ಶಾಸಕರು ಕೂಡ ಸಚಿವ ಸ್ಥಾನ ಸಿಗುತ್ತೆ. ಮತ್ತೆ ನೇರವಾಗಿ ಹೈಕಮಾಂಡ್ ನಿಂದಲೂ ಕೂಡ ಸೂಚಿಸುವಂತಹ ಶಾಸಕರಿಗೂ ಕೂಡ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗುವಂತದ್ದು. ಹಾಗಾಗಿ ಈಗ ಕೆಲವರು ಸಹಿತ ಈಗ DCM ಗಳನ್ನು ಕೂಡ ಸೃಷ್ಟಿ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರ ಕೂಡ ಇರುವಂತದ್ದು. 3 DCM ಸ್ಥಾನ ಅಥವಾ 4 DCM ಸ್ಥಾನ, ಹೀಗೆ ಹಲವು ರೀತಿಯ ಪ್ರಸ್ತಾಪಗಳು ಕೂಡ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಕೂಡ ಇರತಕ್ಕಂಥದ್ದು. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಎಷ್ಟು DCM ಹುದ್ದೆಗಳನ್ನ ಸೃಷ್ಟಿ ಮಾಡುತ್ತೆ, ಯಾರಿಗೆಲ್ಲ ಯಾವ್ಯಾವ ಖಾತೆಗಳನ್ನ ಕೊಡುತ್ತೆ, ಯಾವೆಲ್ಲ ಶಾಸಕರಿಗೆ ಸಚಿವ ಸ್ಥಾನ ಕೊಡುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈಗಾಗಲೇ ಹಲವು ಶಾಸಕರು ತಮ್ಮದೇ ಆಗಿರತಕ್ಕಂತಹ ತಂತ್ರಗಾರಿಕೆ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ದೆಹಲಿಯ ಮಟ್ಟದಲ್ಲಿ ಕೂಡ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ.
ಮತ್ತೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಶರತ್ ಸಚಿವ ಸ್ಥಾನ ಕೊಡುವಂತ ಸಂದರ್ಭದಲ್ಲಿ ಪ್ರಾದೇಶಿಕವಾರು ಆಗಿರಬಹುದು, ಸಮುದಾಯವಾರು ಆಗಿರಬಹುದು, ಅವುಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಅವರು ಸಚಿವ ಸ್ಥಾನವನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗುತ್ತೆ, ಯಾರಿಗೆಲ್ಲ ಡಿಸಿಎಂ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು ಕೂಡ ನಾವು ಕಾದಷ್ಟೇ ನೋಡಬೇಕಾಗಿದೆ. ಶರತ್. ಓಕೆ ಬಸವರಾಜ್, ಅಲ್ಲ ಯಾರಾದರೂ ಶಾಸಕರು ಸಿಕ್ಕಿದ್ರೆ ಮಾತನಾಡಿಸ್ತಾ ಇರಿ, ಮತ್ತೊಮ್ಮೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಹಂಗೆ ಹೋಲ್ಡಲ್ಲೇ ಇರಿ, ಒಂದು ಅಪ್ಡೇಟ್ ಇದೆ, ಅಪ್ಡೇಟ್ ತಗೊಂಡು ವಾಪಸ್ ಬರ್ತೀನಿ. ಸದ್ಯದ ಬೆಳವಣಿಗೆಯಲ್ಲಿ ಏನೇನಾಗ್ತಿದೆ ಅನ್ನೋದನ್ನು ನೋಡಿದ್ರಿ. ಸಿದ್ದರಾಮಯ್ಯನವರು ಡೆಲ್ಲಿ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಜೊತೆಗೆ ಅವರೊಟ್ಟಿಗೆ ಯತೀಂದ್ರ ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ, ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೋಗ್ತಾ ಇದ್ದಾರೆ, ಎಸ್ ಪುರ್ನಾಣ ಅವರು ಹೋಗ್ತಾ ಇದ್ದಾರೆ.